ಮಾನ್ವಿ ಪುರಸಭೆಯಲ್ಲಿ ಲಕ್ಷ್ಮೀ ವೀರೇಶ್ ಅಧ್ಯಕ್ಷತೆಯಲ್ಲಿ ಬಜೆಟ್ ಮಂಡನೆ. ಒಟ್ಟು 28,41,11,00 ಬಜೆಟ್ ಮಂಡನೆ. 1,14,000 ಉಳಿತಾಯ ಬಜೆಟ್. ಮುಖ್ಯಾಧಿಕಾರಿ ಪರಶುರಾಮ್ ದೇವಮಾನಿ ಸಭೆಯಲ್ಲಿ ಭಾಗಿ. ವಿರೋಧ ಪಕ್ಷದ ಸದಸ್ಯರಿಲ್ಲದೆ ಬಜೆಟ್ ಮಂಡನೆ. ಹೌದು, ಮಾನ್ವಿ ಪಟ್ಟಣದ ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಡುವ ನಿಟ್ಟಿನಲ್ಲಿ ಪುರಸಭೆ ಅಧ್ಯಕ್ಷೆ ಲಕ್ಷ್ಮೀ ವೀರೇಶ್ ಅವರು 28,41,11,00 ರೂಪಾಯಿ ಬಜೆಟ್ ಮಂಡನೆಯನ್ನ ಮಾಡಿದರು. ಮಾನ್ವಿ ಪಟ್ಟಣದ ಪುರಸಭೆಯ ಸಭಾಭವನದಲ್ಲಿ ಆಡಳಿತ ಸದಸ್ಯರು ಭಾಗವಹಿಸಿ ಕೋರಂ ತೋರಿಸಿದರೆ ವಿರೋಧ ಪಕ್ಷದ ಸದಸ್ಯರು ಇಲ್ಲದೆ ಬಜೆಟ್ ಮಂಡಿಸಲಾಯಿತು. 1,14,000 ಉಳಿತಾಯ ಬಜೆಟ್ ಇದೆ. ಮಾನ್ವಿ ಪಟ್ಟಣದ ಅಭಿವೃದ್ಧಿ ಹೆಚ್ಚಿನ ಆದ್ಯತೆಯನ್ನ ಪುರಸಭೆ ಅಧ್ಯಕ್ಷೆ ಲಕ್ಷ್ಮಿ ಹಾಗೂ ಉಪಾಧ್ಯಕ್ಷೆ ಮೀನಾಕ್ಷಿ ಹಾಗೂ ಆಡಳಿತ ಸದಸ್ಯರು ಹಾಗೂ ವಿರೋಧ ಪಕ್ಷದ ಸದಸ್ಯರು ಸಹಮತದೊಂದಿಗೆ ಸೇವೆ ಮಾಡುತ್ತೇನೆಂದು ಮುಖ್ಯಾಧಿಕಾರಿ ಪರಶುರಾಮ್ ದೇವಮಾನಿ ತಿಳಿಸಿದರು. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ 90 ಕನ್ನಡ ವಾಹಿನಿ. ಪುರಸಭೆ ಮುಖ್ಯಾಧಿಕಾರಿ ಪರಶುರಾಮ್ ದೇವಮಾನಿ, ಪುರಸಭೆ ಮಾನ್ವಿ. ಈ ದಿನ 2025-26ನೇ ಸಾಲಿನ ಆಯವ್ಯಯ ಬಜೆಟ್ ಪುರಸಭೆಯ ಅಧ್ಯಕ್ಷರಾದ ಲಕ್ಷ್ಮೀ ಡಿ ವೀರೇಶ್ ಇವರ ಅಧ್ಯಕ್ಷತೆಯಲ್ಲಿ ಪುರಸಭೆ ಬಜೆಟನ್ನು ಮಂಡಿಸಲಾಯಿತು. ಅದರಲ್ಲಿ ಅಂದಾಜು ಆದಾಯ 28,41,11,00,000 ರೂಪಾಯಿಗಳ ಬಜೆಟ್ ಮಂಡನೆ ಮಾಡಲಾಯಿತು. ಹಾಗೂ ಅದರಲ್ಲಿ ಎಲ್ಲ ಒಟ್ಟು ಖರ್ಚು ವೆಚ್ಚಗಳನ್ನು ತೆಗೆದು 1,14,000 ರೂಪಾಯಿಗಳ ಉಳಿತಾಯ ಬಜೆಟನ್ನು ಮಂಡಿಸಲಾಯಿತು. ಬಜೆಟ್ ಮಂಡನೆಯಲ್ಲಿ ಪುರಸಭೆಯ ಹಿರಿಯ ಸದಸ್ಯರು, ವಿರೋಧ ಪಕ್ಷದ ನಾಯಕರು ಎಲ್ಲರೂ ಸಲಹೆ ಸೂಚನೆ ಮೇರೆಗೆ ಮುಂಬರುವ 25-26ನೇ ಅವಧಿಯಲ್ಲಿ ಎಲ್ಲ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಂಡು ಕುಡಿಯುವ ನೀರಿನ ಸಮಸ್ಯೆಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಒತ್ತು ಕೊಟ್ಟು ನಾವು ಮುಂದಿನ ಕಾರ್ಯಕ್ರಮ ಕೈಗೊಳ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.